ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ಜೆಇ ಮೇನ್ಸ್ 2024 ಈ ವರ್ಷ ಕೇಳಿದಂಥ ಬೇಸಿಕ್ ಜಾಮಿಟ್ರಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎ ರೇ ಆಫ್ ಲೈಟ್ ಕಮಿಂಗ್ ಫ್ರಮ್ ಪಿ ಆಫ್ 1, 2 gets reflected from the point Q on x-axis and then it passes through R of 4, 3. If the point S of h, k is such that PQRS is a parallelogram, then HK square is ಅಂತ ಒಂದು ಕ್ವಶನ್. ಮೊದಲು ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸಿ ಕನ್ಸಿಡರ್ ದಿಸ್ ಈಸ್ P ಆಫ್ 1, 2. ಇದನ್ನು P ಆಫ್ 1, 2 ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಆರ್ ಆಫ್ 4, 3. ಸೊ ಇದು ಯಾವುದು 4 ಅಂತ ಅನ್ಕೊಳ್ಳೋಣ. ಇದು 4, 3, R of 4, 3. Then there is a point on x-axis which is Q, right? Q of, let us say, alpha, 0. Ray of light coming from P meets Q on x-axis and then it reflects back and it passes through R. ಇದಿಷ್ಟೇ ಕೊಟ್ಟಿರೋದು ಇಲ್ಲಿ ರೇ ಆಫ್ ಲೈಟ್ ಬಗ್ಗೆ. ಆಮೇಲೆ ದಿಸ್ ಅಗೈನ್ ದೆರ್ ಈಸ್ ಅನದರ್ ಪಾಯಿಂಟ್ ಕಾಲ್ಡ್ ಆಸ್ ಹೆಚ್, ರೈಟ್? ಹೆಚ್ ಆಫ್ ಹೆಚ್, ಕೆ ಅಂತೆ. ಎಸ್ ಅನದರ್ ಪಾಯಿಂಟ್ ಕಾಲ್ಡ್ ಆಸ್ ಎಸ್ ಆಫ್ ಹೆಚ್, ಕೆ. ಹೌದಲ್ವಾ? ಎಸ್ ಆಫ್ ಹೆಚ್, ಕೆ ಅಂತ ಒಂದು ಪಾಯಿಂಟ್ ಇದೆಯಂತೆ. ಸೊ ದಟ್ ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್. ಹೌದಾ? ಇವಾಗ ಅವ್ರು ಕೇಳ್ತಾ ಇರೋದು ಹೆಚ್ ಕೆ ಸ್ಕ್ವೇರ್. ಇನ್ನು ಸಿಂಪಲ್ ಭಾಷೆಯಲ್ಲಿ ಏನಪ್ಪ ಅಂದರೆ, ಯು ಆರ್ ಆಸ್ ಟು ಫೈಂಡ್ ಔಟ್ ಎಚ್ ಅಂಡ್ ಕೆ ಅಂಡ್ ಹೆನ್ಸ್ ಹೆಚ್ ಕೆ ಸ್ಕ್ವೇರ್. ಈಗ ನೋಡಿ, ಡು ಯು ಅಗ್ರಿ ವಿತ್ ಮೀ? ಡಯಾಗ್ನಲ್ ಪಿ ಆರ್ ಮೀಟ್ಸ್ ಡಯಾಗ್ನಲ್ ಎಸ್ ಕ್ಯೂ. ಹೌದಾ? ಪಿ ಆರ್ ಮೀಟ್ಸ್ ಎಸ್ ಕ್ಯೂ. ಆದ್ದರಿಂದ summation of x coordinate should be equal to sum of the extreme x coordinate should be equal. ಅಂದರೆ ಇನ್ನು ಸಿಂಪಲ್ ಭಾಷೆಯಲ್ಲಿ h plus alpha should be equal to 1 plus 4 ಅಥವಾ k plus 0 ಅಂದರೆ k plus 0 you can call it as k is equal to 2 plus 3. ಯಾಕೆ? ಮಿಡ್ ಪಾಯಿಂಟ್ ಫಾರ್ಮುಲಾ k is equal to 5 ಅಂತ ನಮಗೆ ಬಂದ್ಬಿಡ್ತು. ಆದ್ದರಿಂದ ನಮಗೆ ಕೆ ಸ್ಕ್ವೇರ್ ಬೇಕು. ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಕೂಡ ಸಿಕ್ಬಿಡ್ತು. ನಮಗೆ ಅರ್ಧ ಉತ್ತರಕ್ಕೆ ಬೇಕಾಗಿರೋದ್ರಲ್ಲಿ ಅರ್ಧ ನಮಗೀಗಾಗಲೇ ಸಿಕ್ಬಿಟ್ಟಿದೆ. ಹೌದಲ್ವಾ? ಹೆಚ್ ಕೆ ಸ್ಕ್ವೇರಲ್ಲಿ ಕೆ ಸ್ಕ್ವೇರ್ ಸಿಕ್ಬಿಡ್ತು. ನಾವು ಹೆಚ್ ಮಾತ್ರ ಕಂಡುಹಿಡಿಬೇಕು. ಈ ಹೆಚ್ಚನ್ನು ಕಂಡುಹಿಡಿಯೋದಕ್ಕೆ ಮುಂಚೆ ನಾನೊಂದು ಕಾನ್ಸೆಪ್ಟ್ ಆಫ್ ಇಮೇಜ್ ಹೇಳ್ತಾ ಇದ್ದೀನಿ. 1, 2ದು ಇಮೇಜು ಎಕ್ಸ್ ಆಕ್ಸಿಸ್ ಮೇಲೆ ಬರೆದ್ರೆ ಎಲ್ಲಿರುತ್ತಪ್ಪ ಅಂದರೆ 1, -2 ಇರುತ್ತೆ. ಒಪ್ಕೋತೀರಾ? ಡೆಫಿನೆಟ್ಲಿ ಈ 1, -2 ಶುಡ್ ಮೀಟ್ ದ ಲೈನ್ ಡ್ರಾನ್ ಫ್ರಮ್ ಪಿ ಕ್ಯೂ, ಸಾರಿ ಆರ್ ಕ್ಯೂ. ಹೌದಲ್ವಾ? ಸೊ ಅಂದರೆ ಈ ಪಾಯಿಂಟ್, ಲೆಟ್ ಅಸ್ ಕಾಲ್ ದಿಸ್ ಪಾಯಿಂಟ್ ಎಸ್ ಟಿ. ಟಿ ಮಸ್ಟ್ ಬಿ ಇಮೇಜ್ ಆಫ್ ಪಿ and it should be on the line extension of RQ. T is 1, 2. ಇವಾಗ ನಾನೇನು ಮಾಡ್ತಾ ಇದ್ದೀನಿ? ಐ ಆಮ್ ಈಕ್ವೇಟಿಂಗ್ ದಿ ಸ್ಲೋಪ್ಸ್. ಡು ಯು ಅಗ್ರಿ ವಿತ್ ಮೀ? ಸ್ಲೋಪ್ ಆಫ್ ಪಿ ಎಸ್ ಮಸ್ಟ್ ಬಿ ಈಕ್ವಲ್ ಟು ಸ್ಲೋಪ್ ಆಫ್ ಆರ್ ಟಿ. ಡು ಯು ಅಗ್ರಿ ವಿತ್ ಮೀ? ಸ್ಲೋಪ್ ಆಫ್ ಪಿ ಎಸ್ ಅಂತ ಹೇಳಿದ್ರೆ k-2 ಅಂತ ಬರಿಬೇಕು. ನಮಗೆ ಕೆ ಗೊತ್ತಿದೆ, ಏನು? 5 -2 ಅಂತ ಬರೆದೆ. ಡಿವೈಡೆಡ್ ಬೈ h - 1. ದಿಸ್ ಮಸ್ಟ್ ಬಿ ಈಕ್ವಲ್ ಟು 3 + 2 ಸ್ಲೋಪ್, ಇದೆರಡು ಪಾಯಿಂಟ್ ಅಲ್ವಾ? ಡಿವೈಡೆಡ್ ಬೈ 4 - 1 ದಟ್ ಈಸ್ ಈಕ್ವಲ್ ಟು 5/3. This implies 3/h - 1 should be equal to 5/3.
This clearly implies what? 3 into 3, 9 is equal to 5h minus 5. Therefore, 9 plus 5 is equal to 5h. Therefore, 9 plus 5 ಅಂದರೆ ಎಷ್ಟಪ್ಪ? 14 is equal to 5h. Therefore, h is equal to 14 by 5. This implies hk square ಅಂದರೆ hk square is equal to ಏನಾಯಿತು? h ಅಂದರೆ 14/5, k ಸ್ಕ್ವೇರ್ ಅಂದರೆ 25, 5 into 5 is 25, 14 into 5 is 70, 70 is option A is correct answer. So hope, my dear students and respected teachers, you have understood this. ಗಣಿತ ಬಂಧುಗಳೇ, ನಿಮಗಿದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ನಿಮಗೆ ಈ ಥರದ ಚಾನಲ್ಲು ಇಷ್ಟ ಆಗ್ತಾ ಇದೆ, ಈ ಥರದ ಕಾನ್ಸೆಪ್ಟ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಯಾವುದೇ ಒತ್ತಾಯ ಇಲ್ಲ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು, ರೈಟ್. ನಮ್ಮ ಫೋನ್ ನಂಬರ್ ಕೊಡ್ತಾ ಇದ್ದೀನಿ, 8762424646. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.